ನಮ್ಮ ಕನ್ನಡ ಡಿಂಡಿಮ ಅನ್ನುವಂಥ ಸಂಸ್ಥೆ ಹುಟ್ಟಿ 2ನೇ ವರ್ಷ ಇದು. ಈ 2ನೇ ವರ್ಷದ ಈ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಆಚರಿಸಬೇಕು ಅಂತೇಳಿ ನಾವು ಇದನ್ನು 14ನೇ ತಾರೀಕು ಭಾನುವಾರ ಡಿಸೆಂಬರ್ 14ನೇ ತಾರೀಕು ಬಸವೇಶ್ವರ ನಗರದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸಂಜೆ 4 ಗಂಟೆಗೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಸಹಸ್ರಕಂಠ ಗಾನವೈಭವ ಅಂತ. ನಮ್ಮ ಕನ್ನಡದ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಹೊತ್ತೊಯ್ತಕ್ಕಂಥವ್ರು ಯಾರು ರಾಯಭಾರಿಗಳು ಅಂತಂದರೆ, ನಿಜವಾಗಿಯೂ ಸತ್ಯವಾದ ಮಾತು ಅಂದರೆ ನಮ್ಮ ಮನೆಯ ಗೃಹಿಣಿಯರು. ಅವರೇ ನಿಜವಾದ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಊಟವನ್ನು, ಉಡುಗೆ ತೊಡುಗೆಯನ್ನು ಮುಂದಿನ ಪೀಳಿಗೆಗೆ ತಗೊಂಡೋಗ್ತಕ್ಕಂಥವ್ರು. ಅವ್ರನ್ನ ಮುಖ್ಯವಾಹಿನಿಯಲ್ಲಿ ತಂದು, ವೇದಿಕೆಯಲ್ಲಿ ತಂದು, ಅದು ಕನ್ನಡದ ಹಾಡುಗಳನ್ನು ಅವರ ಬಾಯಿನಲ್ಲಿ ಹಾಡಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೇವೆ. ಕಳೆದ ವರ್ಷವೂ ಸಹ ಡಿಂಡಿಮ ಪ್ರತಿಷ್ಠಾನ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿತ್ತು. ಇಷ್ಟು ವರ್ಷ ಕಾಣದೇ ಇದ್ದಂತಹ ಭುವನೇಶ್ವರಿಯ ಕನ್ನಡ ತೇರನ್ನು ಅರಮನೆಯಿಂದ ವಿಧಾನಸೌಧದವರೆಗೆ ಕೈಯಾರೆ ಎಳ್ಕೊಂಡು 10,000 ಮಂದಿ ಜಾನಪದ ತಂಡಗಳ ಜೊತೆಯಲ್ಲಿ ಜನರು ಸೇರಿ ಅದನ್ನು ಎಳೆದು ಆ ವಿಧಾನಸೌಧದ ಮುಂದೆ ತಂದು ಆರತಿಯನ್ನು ಮಾಡಿದ್ವಿ. ಈ ವರ್ಷ ಸುಮಾರು 2,500-3 ಸಾವಿರ ಮಂದಿ ಒಂದು ವೇದಿಕೆಯಲ್ಲಿ ನಿಂತು, ಅದು ಗೃಹಿಣಿಯರು ನಿಂತು ಮಾಡ್ತಕ್ಕಂಥದ್ದು ವಿಶೇಷವಾದ ಕಾರ್ಯಕ್ರಮ. ಅಲ್ಲಿ 15 ಹಾಡುಗಳನ್ನು ಹಾಡೋದ್ರ ಜೊತೆಯಲ್ಲಿ ಒಂದು ಗ್ಲೋಬಲ್ ವರ್ಲ್ಡ್ ರೆಕಾರ್ಡನ್ನು ನಾವು ಮಾಡ್ತಾ ಇದ್ದೇವೆ. ಈ ಕಳೆದ ವರ್ಷ ನಾವು ಕುವೆಂಪು ಅವರಿಗೆ ಪ್ರತಿಷ್ಠಾನದ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಈ ವರ್ಷ ನಮ್ಮ ನಾಡಿನ ಮೇರು ನಟರಾಗಿದ್ದಂತಹ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿಯನ್ನು ಅರ್ಪಣೆ ಮಾಡೋದ್ರ ಮುಖಾಂತರ ನಮ್ಮ ಕನ್ನಡ ಡಿಂಡಿಮದ ಪ್ರತಿಷ್ಠೆಯನ್ನು ನಾವು ಹೆಚ್ಚಿಸ್ಕೊಳ್ತಾ ಇದ್ದೀವಿ.